ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡಿ ನಮಗೆ ಕೆಲಸ ಕೊಡಿ, ವಯಸ್ಸು ಮೀರಿ ಹೋಗ್ತಾ ಇದೆ, ಅನ್ಯಾಯ ಮಾಡಬೇಡಿ. ಇದು ಧಾರವಾಡದಲ್ಲಿ ಕೂಗಿ ಬರ್ತಾನೆ ಇರೋ ಘೋಷಣೆ. ಇದುವರೆ ಘೋಷಣೆಯಲ್ಲ, ಇಡೀ ದೇಶ ತಿರುಗಿ ನೋಡೋ ರೀತಿ ವಿದ್ಯಾರ್ಥಿಗಳು ಮಾಡಿದಂತಹ ಪ್ರತಿಭಟನೆ. ಸರ್ಕಾರ ತರಾತುರಿಯಲ್ಲಿ ಇಲ್ಲರಿ ನೀವು ಹೇಳ್ದಂಗೆ ಕೇಳ್ತೀವ್ರಿ ನಾವು ಅಂತೇಳಿ 24,000 ಉದ್ಯೋಗ ತುಂಬುವ ಘೋಷಣೆಯನ್ನ ಅರ್ಜೆಂಟಲ್ಲಿ ಮಾಡೋ ಮಟ್ಟಿಗೆ ಪರಿಣಾಮಕಾರಿಯಾಗಿತ್ತು ನಮ್ಮ ವಿದ್ಯಾರ್ಥಿಗಳ ಈ ಪ್ರತಿಭಟನೆ. ಆದರೆ ಸ್ನೇಹಿತರೆ, ಇಲ್ಲಿ ಮೆನ್ಷನ್ ಮಾಡಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಎಷ್ಟೇ ಆಕ್ರೋಶ ದುಃಖ ಇದ್ರೂ ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಪ್ರಬುದ್ಧತೆಯನ್ನು ತೋರಿಸಿದ್ದಾರೆ. ಬೇರೆ ರಾಷ್ಟ್ರಗಳಲ್ಲಿ ನೋಡೋ ಹಾಗೆ ನಮ್ಮಲ್ಲಿ ಕೆಟ್ಟ ದೃಶ್ಯಗಳನ್ನು, ಅರಾಜಕತೆಯ ದೃಶ್ಯಗಳನ್ನು, ಗೂಂಡಾಗಿರಿಯ ದೃಶ್ಯಗಳನ್ನು ನೋಡೋಕೆ ಸಿಗಲಿಲ್ಲ. ಎಜುಕೇಟೆಡ್ ವಿದ್ಯಾರ್ಥಿಗಳು ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಎಷ್ಟು ಒಂದು ಹದಾದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅದೇ ರೀತಿ ಬಿಸಿ ಮುಟ್ಟಿಸಿದ್ರು. ಇದಕ್ಕೂ ಕೂಡ ವಿದ್ಯಾರ್ಥಿಗಳು ತೋರಿಸಿದ ಆ ಟೆಂಪರಮೆಂಟ್ ಏನಿದೆ ಅದಕ್ಕೂ ಕೂಡ ನಾವು ಅವರಿಗೆ ಅಭಿನಂದನೆ ಹೇಳಬೇಕು ವಿದ್ಯಾರ್ಥಿಗಳಿಗೆ. ಸ್ನೇಹಿತರೆ, ಇದು ಇವತ್ತಿನ ಸಮಸ್ಯೆ ಅಲ್ಲ. ಈಗ ಮೇನ್ ವಿಚಾರಕ್ಕೆ ಬಂದ್ರೆ, ಇತ್ತೀಚೆಗೆ ತಿಂಗಳಿಗೊಂದು ಈ ತರ ಆಗ್ತಾನೆ ಇದೆ. ಓದಿ ನೆಮ್ಮದಿಯಾಗಿ ಕೆಲಸ ತಗೋಬೇಕಾಗಿದ್ದ ಯುವ ಜನತೆ ಬೀದಿಲಿ ನಿಂತ್ಕೊಂಡು ಅಳುವ, ಗೋಗರೆಯುವ, ಭಿಕ್ಷೆ ಬೇಡದಂಗೆ ಬೇಡುವ, ನಮ್ಮದೇ ಸರ್ಕಾರದ ಬಳಿ, ನಾವೇ ಮಾಡ್ಕೊಂಡಿರೋ ಸರ್ಕಾರದ ಬಳಿ ಬೇಡುವ ಪರಿಸ್ಥಿತಿ ಬರ್ತಾ ಇದೆ. ಹಾಗಿದ್ರದಕ್ಕೆ ಏನು ಕಾರಣ? ಇಷ್ಟೆಲ್ಲ ಪ್ರತಿಭಟನೆ ನಡೀತಾ ಇದ್ರು ಖಾಲಿ ಇರೋ 4 ಲಕ್ಷ ಸರ್ಕಾರಿ ಹುದ್ದೆಗಳನ್ನ, ಆದರೆ ರಾಜ್ಯ ಸರ್ಕಾರ ನೇರವಾಗಿ 2.5 ಲಕ್ಷ, ಉಳಿದಿದ್ದು ಮುನ್ಸಿಪಾಲಿಟಿ, ಯೂನಿವರ್ಸಿಟಿ ಅವುಗಳೆಲ್ಲ ಸೇರಿ 4 ಲಕ್ಷ ಅಂತ ಹೇಳ್ತಿದ್ದಾರೆ. ಅದೆಲ್ಲವನ್ನ ಭರ್ತಿ ಮಾಡೋಕೆ ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ? ಬನ್ನಿ ಇವತ್ತಿನ ಈ ವಿಶೇಷ ವರದಿಯಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ, ಎಷ್ಟೆಷ್ಟು, ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಧಾರವಾಡವೇ ಉದಾಹರಣೆ. ಸ್ನೇಹಿತರೆ, ಧಾರವಾಡದಲ್ಲಿ ಮತ್ತೊಂದು ಸುತ್ತಿನ ಪ್ರತಿಭಟನೆ ಆಗ್ತಿದ್ದ ಹಾಗೆ ಸರ್ಕಾರ ಎಲ್ಲ ಸರ್ಕಾರಿ ನೇಮಕಾತಿಗಳಲ್ಲಿ ಗರಿಷ್ಠ ವಯೋಮಿತಿಯನ್ನ, ಏಜ್ ಲಿಮಿಟ್ ಅನ್ನ 5 ವರ್ಷ ಸಡಿಲಿಕೆ ಮಾಡಲಾಗುತ್ತೆ ಅನ್ನೋದನ್ನ ಘೋಷಿಸಿದೆ. ಆರ್ಥಿಕ ಇಲಾಖೆ 24,000 ಹುದ್ದೆಯನ್ನ ಭರ್ತಿ ಮಾಡೋದಾಗೂ ಕೂಡ ಹೇಳಿದೆ. ಇದರಲ್ಲಿ 32 ಇಲಾಖೆಯ ನೇಮಕಾತಿಗಳಾಗ್ತವೆ. ಎ ದರ್ಜೆಯ 542 ಹುದ್ದೆ, ಬಿ ದರ್ಜೆಯ 619 ಹುದ್ದೆ, ಹಾಗೆ FDC ದರ್ಜೆಯ 23,119 ಹುದ್ದೆಗಳ ಭರ್ತಿಗೆ ಹಣಕಾಸು ಇಲಾಖೆ ಕ್ಲಿಯರೆನ್ಸ್ ಕೊಟ್ಟಿದೆ ಅಂತ. ಆದ್ರೆ ವಿದ್ಯಾರ್ಥಿಗಳ ಆಕ್ರೋಶ ಕಮ್ಮಿ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಖಾಲಿ ಇರುವುದು ಆಗ್ಲೇ ಹೇಳಿದ ಹಾಗೆ ಎಲ್ಲವೂ ಸೇರಿದಾಗ 4 ಲಕ್ಷದಷ್ಟು ಹುದ್ದೆಗಳು. ಇದನ್ನ 2025 ಡಿಸೆಂಬರ್ನಲ್ಲಿ, ಅಂದ್ರೆ ಜಸ್ಟ್ 2 ತಿಂಗಳ ಮುಂಚೆ ಸರ್ಕಾರವೇ ವಿಧಾನಸಭೆಯಲ್ಲಿ ಹಂಚಿಕೊಂಡಿದೆ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಪೈಕಿ ರಾಜ್ಯದಲ್ಲಿ ಒಟ್ಟು 4,978 ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 2,84,881 ಹುದ್ದೆಗಳು, ಹಾಗೆ ನಿಗಮ ಮಂಡಳಿಗಳಲ್ಲಿ, ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ಅಲ್ಲಿ 1,01,420 ಹುದ್ದೆಗಳು ಭರ್ತಿ ಆಗಬೇಕಾಗಿದೆ. ಯೂನಿವರ್ಸಿಟಿಗಳಲ್ಲಿ 14,677 ಹುದ್ದೆಗಳು ಖಾಲಿಯಾಗಿ ಉಳ್ಕೊಂಡಿವೆ. ಅಷ್ಟೇ ಅಲ್ಲ, ಈ 4 ಲಕ್ಷ ಹುದ್ದೆಗಳನ್ನ ಇನ್ನೊಂಚೂರು ಝೂಮ್ ಮಾಡಿ ಡೀಟೇಲ್ ಆಗಿ ನಾವು ನೋಡಲೇಬೇಕು. ಮೊದಲನೇದು, ಮಧು ಬಂಗಾರಪ್ಪ ಅವರು ನೋಡ್ಕೊಳ್ತಿರೋ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬರೋಬ್ಬರಿ 79,694 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್, ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ, ಅಂದ್ರೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಅವರ ಇಲಾಖೆಯಲ್ಲಿ 37,572 ಹುದ್ದೆಗಳು ಭರ್ತಿ ಆಗಬೇಕಾಗಿದೆ. ಇನ್ನು ಉನ್ನತ ಶಿಕ್ಷಣ ಇಲಾಖೆ, MC ಸುಧಾಕರ್ ಅವರ ಇಲಾಖೆ, ಅಲ್ಲಿ 13,599 ಹುದ್ದೆಗಳು ಬಾಕಿ. ಇನ್ನು ಮಂಡಳಿ ಮತ್ತು ನಿಗಮಗಳ ವಿಚಾರಕ್ಕೆ ಬಂದ್ರೆ, ಯುವಕರು ಹಗಲಿರುಳು ನಿದ್ದೆಗೆಟ್ಟು ಓದುವ ಅತಿ ಹೆಚ್ಚು ಡಿಮಾಂಡ್ ಇರೋ KPTCL ನಲ್ಲಿ 34,474 ಹುದ್ದೆಗಳು ಖಾಲಿ. ಹೆಸ್ಕಾಂ 6,540 ಹುದ್ದೆಗಳು ಖಾಲಿ. KPCL 4,635 ಹುದ್ದೆಗಳು ಖಾಲಿ. ಇನ್ನು ಯೂನಿವರ್ಸಿಟಿಗಳ ವಿಚಾರಕ್ಕೆ ಬಂದ್ರೆ, ಬೆಂಗಳೂರು ಕೃಷಿ ಯೂನಿವರ್ಸಿಟಿ 2,817 ಹುದ್ದೆಗಳು ಖಾಲಿ. ಈಗ ಪ್ರೊಟೆಸ್ಟ್ ನಡೀತಾ ಇರೋ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 1,263 ಹುದ್ದೆ, ಬೆಂಗಳೂರು ಯೂನಿವರ್ಸಿಟಿ 1,006 ಹುದ್ದೆ ಖಾಲಿ. ಹಾಗಿದ್ರೆ ಯಾಕೆ ತುಂಬ್ತಾ ಇಲ್ಲ? ಇದು ದೊಡ್ಡ ಪ್ರಶ್ನೆ. ಇಷ್ಟೆಲ್ಲ ಖಾಲಿ ಇದ್ರು ಯಾಕೆ ಆಗ್ತಾ ಇಲ್ಲ? ಸರಿಯಾಗಿರೋ ತಂಡ ಇಲ್ಲದೆ ಸರ್ಕಾರ ಹೆಂಗ್ ನಡೆಯುತ್ತೆ? ಟೀಮ್ ಇಲ್ಲದೆ, ಎಂಪ್ಲಾಯೀಸ್ ಇಲ್ಲದೆ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಇದು ಇವತ್ತಿನ ಸಮಸ್ಯೆ ಅಲ್ಲ. ಇಲ್ಲಿ ಮೆನ್ಷನ್ ಮಾಡಬೇಕಾಗಿರೋ ವಿಚಾರ ಅಂದರೆ, ಯಾವುದೇ ಸರ್ಕಾರ ಬಂದರೂ ಎಲ್ಲ ಹುದ್ದೆಗಳನ್ನು ಪೂರ್ತಿ ಭರ್ತಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಇರಲಿ, BJP ಇರಲಿ, ಎಲ್ಲರೂ ಕೂಡ ಇಲ್ಲಿ ಟೈಮ್ಗೆ ತಕ್ಕಂತೆ ವೇಷವನ್ನು ತೊಡ್ತಾ ಇದ್ದಾರೆ. ಈ ಹಿಂದೆ BJP ಅವಧಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಹುದ್ದೆಗಳು ಖಾಲಿ ಇದ್ವು. PSI ಸ್ಕ್ಯಾಮ್ ಕೂಡ ಆಯಿತು. ಆವಾಗಲೂ ಕೂಡ ವಿದ್ಯಾರ್ಥಿಗಳು ದೊಡ್ಡ ಪ್ರತಿಭಟನೆ ಮಾಡಿದ್ರು.
ಆಗ ಅಪೋಸಿಷನಲ್ಲಿದ್ದ ಇದೇ ಕಾಂಗ್ರೆಸ್ ನಾಯಕರು ದೊಡ್ಡ ಆಶ್ವಾಸನೆ ಕೊಟ್ಟರು ವಿದ್ಯಾರ್ಥಿಗಳಿಗೆ. 2 ಲಕ್ಷ ಹುದ್ದೆ ಕೊಡ್ತೀವಿ, ವೋಟ್ ಹಾಕ್ರಿ ಅಂತ ಹೇಳಿದ್ರು, ಜಾಥಾ ಮಾಡಿದ್ರು. ಆದರೆ ಅವರದನ್ನು ಈಡೇರಿಸ್ತಾ ಇಲ್ಲ. ಈ ಸರ್ಕಾರ ಅಂತೂ CM ಕುರ್ಚಿ ಯಾರ್ದು ಅನ್ನೋ ಎಳೆದಾಟದಲ್ಲೇ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ಕೊಂಡು ಓಡಾಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ನಾಯಕರು ಏನೇ ಆರೋಪ ಪ್ರತ್ಯಾರೋಪ ಮಾಡಿದ್ರು ಕೂಡ ಒಳಗಿನ ಅಸಲಿ ವಿಚಾರ ಬೇರೆ ಇದೆ. ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೂ ಎಲ್ಲ 4 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡೋದು ಖಂಡಿತ ಸುಲಭ ಇಲ್ಲ. ಅದಕ್ಕೆ ಕಾರಣ ದುಡ್ಡಿಲ್ಲ. 4 ಲಕ್ಷ ಸರ್ಕಾರಿ ಉದ್ಯೋಗ ಅಂದರೆ ಅದು ದೊಡ್ಡ ಲೆವೆಲ್ನಲ್ಲಿ ದುಡ್ಡನ್ನು ಕೇಳುತ್ತೆ. ಇವ್ರು ಗ್ಯಾರಂಟಿ ಕೊಡೋಕೆ ದುಡ್ಡು ಬೇಕಲ್ವಾ? 50-60 ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಬೇಕು. ಈ ಹುದ್ದೆ ಎಲ್ಲ ಭರ್ತಿ ಮಾಡಿಕೊಂಡ್ರೆ 8-10 ಸಾವಿರ ಕೋಟಿ ರೂಪಾಯಿ ದೊಡ್ಡ ಖರ್ಚಲ್ವೇನ್ರಿ ವರ್ಷ? ಎಲ್ಲಿಂದ ತರೋದು ದುಡ್ಡು ಅಲ್ವಾ? ಯೋಚನೆ ಮಾಡಿ. ಇವರ ಲೆಕ್ಕಾಚಾರ, ಇವರ ಪ್ರಯಾರಿಟೀಸು, ಇವರ ಪಾಲಿಟಿಕ್ಸು ಯಾವ ಲೆವೆಲ್ನಲ್ಲಿದೆ. ಈಗಿನ ಯುವ ಜನರ ಆಕ್ರೋಶ ಏನು, ಅವರ ರಿಕ್ವೈರ್ಮೆಂಟ್ ಏನು, ಅವರ ಮಹತ್ವಾಕಾಂಕ್ಷೆ ಏನು, ಇವರ ವೋಟ್ ಪಾಲಿಟಿಕ್ಸ್ನ ಥಾಟ್ ಪ್ರೋಸೆಸ್ ಏನು, ನೀವೇ ಯೋಚನೆ ಮಾಡಿ. ನೆಕ್ಸ್ಟ್ ರೀಸನ್ ಮೀಸಲಾತಿ ಗೊಂದಲ ಮತ್ತು ಆಡಳಿತಾತ್ಮಕ ಸಮಸ್ಯೆ. CMA ಹೇಳಿರೋ ಹಾಗೆ ಹುದ್ದೆಗಳ ಭರ್ತಿಗೆ ಮೀಸಲಾತಿ ಗೊಂದಲ ಕೂಡ ಕಾರಣವಂತೆ. SC/ST ಒಳ ಮೀಸಲಾತಿಗೆ, ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಇನ್ನೂ ಪರ ವಿರುದ್ಧ ಎಳೆದಾಟನೇ ಕಂಟಿನ್ಯೂ ಆಗಿದೆ. ಈಗ ಆಲ್ರೆಡಿ SC/ST ಒಳ ಮೀಸಲಾತಿಯ ಹೊಸ ಕಾಯ್ದೆ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸೋಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇದು ಕಂಪ್ಲೀಟ್ ಆಗಿ ಜಾರಿಯಾಗಿ ಯಾವ್ಯಾವ ಜಾತಿಗೆ ಎಷ್ಟು ಹುದ್ದೆ ಅಂಥೇಳಿ ಹಂಚಿಕೆ ಮಾಡೋಕ್ಕೆ, ಡಿವೈಡ್ ಮಾಡೋಕ್ಕೆ ಇನ್ನೂ ಆಗಿಲ್ಲ. ಇದೆಲ್ಲ ಗೊಂದಲ ಇರೋ ಕಾರಣದಿಂದಲೂ ಹುದ್ದೆ ಫಿಲ್ ಆಗ್ತಿಲ್ಲ ಅಂತ ಸರ್ಕಾರ ಸಮಜಾಯಿಷಿ ಕೊಡ್ತಾ ಇದೆ. ಆದರೆ ನಮ್ಮನ್ನು ಕೇಳಿದ್ರೆ ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತ ಹೇಳಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ 50-60 ಸಾವಿರ ಕೋಟಿ ರೂಪಾಯಿ ಅದಕ್ಕಿಡಕ್ಕಿಂತ ಅಗತ್ಯ ಇರೋರಿಗೆ, ಸಹಾಯದ ಅವಶ್ಯಕತೆ ಇರೋರಿಗೆ ಟಾರ್ಗೆಟೆಡ್ ಆಗಿ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅಥವಾ ಈ ಸರ್ಕಾರಿ ಯೋಜನೆಗಳನ್ನು ಅವಶ್ಯಕತೆ ಇರೋರಿಗೆ ಮಾತ್ರ ನೇರವಾಗಿ ತಲುಪಿಸಿ ಅಲ್ಲಿ ದುಡ್ಡನ್ನು ಉಳಿಸಿ ನೀವು ಬೇಕಾಗಿರೋದು ವರ್ಷಕ್ಕೆ ಎಷ್ಟು 10 ಸಾವಿರ ಕೋಟಿನ ಆರಾಮಾಗಿ ವಿದ್ಯಾರ್ಥಿಗಳಿಗೆ ಕೆಲಸವನ್ನು ಕೊಡಿ. ಜೊತೆಗೆ ಎಲ್ಲರೂ ಕೂಡ ಸರ್ಕಾರಿ ಕೆಲಸ ಕಾಯಂ ಮಾಡಬೇಡಿ. ದೊಡ್ಡ ಪ್ರಮಾಣದಲ್ಲಿ ಖಾಸಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ, ಎಕಾನಮಿಯನ್ನು ಬೆಳೆಸಿ. ಆಗ ಸರ್ಕಾರಿ ಹುದ್ದೆಗೋಸ್ಕರ ಯಾಕೆ ನಮ್ಮ ಮಕ್ಕಳು ಕಾಯ್ಕೊಂಡು ಕೂತಿರ್ತಾರೆ, ನಮ್ಮ ವಿದ್ಯಾರ್ಥಿಗಳು ಯಾಕೆ ಕಾಯ್ಕೊಂಡು ಕೂತಿರ್ತಾರೆ? ಅದಕ್ಕಿಂತ ಬೆಟರ್ ಸ್ಯಾಲ್ರಿ ಕೊಡೋ ಪ್ರೈವೇಟ್ ಜಾಬ್ಸ್ ಇದ್ದಾವೆ ಅಂತ ಹೇಳಿದ್ರೆ, ಎಕಾನಮಿ ಬೂಮ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಕಡೆ ಫೋಕಸ್ ಮಾಡಿ ಅನ್ನೋದು ನಮ್ಮ ಆಗ್ರಹ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಸೆಕ್ಷನಲ್ಲಿ ದಾಖಲು ಮಾಡಿ ಸ್ನೇಹಿತರೆ. ಇದನ್ನು ಬೇರೆಯವ್ರಿಗೂ ಶೇರ್ ಕೂಡ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸ್ನ ಆ ನಾಲೆಜ್ ಕಮ್ಯುನಿಟಿಯನ್ನು ಸೇರ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.